ಮಾಡೋಣ ಅಂತ ಹೇಳಿ ಬಿಸ್ನೆಸ್ ಮ್ಯಾನ್ ನನ್ನ ಬುಟ್ಟಿಗೆ ಹಾಕೊಂಡ್ಲು. ಬಣ್ಣ ಬಣ್ಣದ ಕಾಗೆ ಹಾರಿಸಿ ಹಣ ಪೀಕಿ ಬ್ಲಾಕ್ ಮೇಲ್ ಮಾಡಿದ್ಲು. ಬಿಬಿಎಂಪಿ ದಿವ್ಯ ನಿರ್ಲಕ್ಷ್ಯಕ್ಕೆ ಯುವಕನ ಪ್ರಾಣಕ್ಕೆ ಕುತ್ತು. ರಾಜಧಾನಿಯಲ್ಲಿ ಮರೆಯಾಗ್ತಿದ್ಯಾ ಹಾಪ್ಕಾಮ್ಸ್. ರೈಲ್ವೆ ಟ್ರ್ಯಾಕ್ನಿಂದ ನಿತ್ಯ ಪರದಾಟ. ಈ ಎಲ್ಲ ಸುದ್ದಿಗಳ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಬಳ್ಳಾರಿ ಜೈಲಿನಲ್ಲಿ ತಾಯಿಗಾಗಿ ಕನ್ವರ್ಸ್ತಾ ಇದ್ದ ದರ್ಶನ್ಗೆ ಕೊನೆಗೂ ತಾಯಿಯ ದರ್ಶನವಾಗಿದೆ. ತಾಯಿ ಮೀನಾ ತೂಗುದೀಪ, ಅಕ್ಕ, ಭಾವ, ಅವರ ಮಕ್ಕಳು ಬಳ್ಳಾರಿ ಜೈಲಿಗೆ ತೆರಳಿ ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದಮೇಲೆ ಮೊದಲ ಬಾರಿಗೆ ಭೇಟಿಯಾಗಿದ್ದಾರೆ. ಪತ್ನಿ, ಸಹೋದರ ಬಂದಾಗಲೆಲ್ಲ ತಾಯಿ ಬಗ್ಗೆ ದರ್ಶನ್ ಕೇಳ್ತಾ ಇದ್ರು. ದರ್ಶನ್ ಕನವರಿಕೆ ಹೆಚ್ಚಾದ ಬೆನ್ನಲ್ಲೇ ತಾಯಿ ಜೈಲಿಗೆ ಭೇಟಿ ನೀಡಿದ್ದಾರೆ. ಕೈಯಲ್ಲಿ 2 ಬ್ಯಾಗ್ ತಂದಿದ್ದು, ಸ್ವೀಟ್ಸ್, ಊಟದ ಬಾಕ್ಸ್, ಹಣ್ಣನ್ನು ತಂದಿದ್ರು. ಕುಟುಂಬಸ್ಥರು ತಂದ 2 ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಿ ಒಳಗೆ ಬಿಟ್ಟರು ಜೈಲು ಸಿಬ್ಬಂದಿ. 30 ನಿಮಿಷಗಳ ಕಾಲ ದರ್ಶನ್ ಜೊತೆ ಮಾತನಾಡಿದ್ದಾರೆ. ನಗುತ್ತಲೇ ತಾಯಿ ಭೇಟಿಗೆ ಹೋದ ದರ್ಶನ್ ತಾಯಿ ಕಂಡ ಕೂಡಲೇ ಕಣ್ಣೀರಾಕಿದ್ದಾರೆ. ಈತ ದರ್ಶನ್ ಕಂಡ ಕೂಡಲೇ ತಾಯಿ ಮೀನಾ ತೂಗುದೀಪ ಹಾಗೂ ಸಹೋದರಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ದರ್ಶನ್ ಸ್ಥಿತಿ ಕಂಡು ಹೇಗಿದ್ದವನು ಹೇಗಾಗಿದೆಯೋ ಅಂತ ತಾಯಿ ಮೀನಾ ತೂಗುದೀಪ ಗೋಳಾಡಿದ್ದಾರೆ. ಸುಧಾರಿಸಿಕೊಂಡು ತಾಯಿ ಹಾಗೂ ಸಹೋದರಿಯನ್ನ ಸಮಾಧಾನ ಪಡಿಸಿದ್ದಾರೆ ದರ್ಶನ್. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಡಿಮ್ಯಾಂಡ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸರ್ಜಿಕಲ್ ಚೇರ್, ಟಿವಿ, ಅದಾದ ಮೇಲೆ ಮತ್ತೆ ಚೇರ್ಗೆ ಡಿಮ್ಯಾಂಡ್ ಮಾಡಿದ್ದ ದರ್ಶನ್ ಇದೀಗ ಮತ್ತೊಂದು ಬೇಡಿಕೆ ಇಟ್ಟಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಬೆಡ್, ತಲೆದಿಂಬು ಮತ್ತು ಚೇರ್ಗೆ ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ. ಜೈಲಾಧಿಕಾರಿಗಳು ಆರೋಪಿ ದರ್ಶನ್ ಬೇಡಿಕೆಯ ಪಟ್ಟಿಯನ್ನ ನಿರಾಕರಿಸಿದ್ದಾರೆ. ತಮ್ಮ ಬೇಡಿಕೆ ನಿರಾಕರಿಸಿದ್ದಕ್ಕೆ ಬಳ್ಳಾರಿ ಜೈಲು ಅಧಿಕಾರಿಗಳ ಮೇಲೆಯೇ ದರ್ಶನ್ ಕುಟುಂಬ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡುವ ಸಾಧ್ಯತೆ ಇದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಪ್ರಕರಣದಲ್ಲಿ ಜೈಲಾಧಿಕಾರಿಗಳ ತಲೆದಂಡ ಆಗಿತ್ತು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲು ಸಿಬ್ಬಂದಿ ಭೀತಿಯಲ್ಲಿದ್ದಾರೆ. ಬಳ್ಳಾರಿ ಜೈಲಿನ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ ಎಚ್ಚರಿಕೆಯ ನಡೆ ಇಡ್ತಾ ಇದ್ದಾರೆ. ಮ್ಯಾನ್ಯುವಲ್ನಲ್ಲಿರುವಂತಹ ಸೌಲಭ್ಯ ಕೊಡುವ ವಿಚಾರದಲ್ಲೂ ಕೂಡ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ದರ್ಶನ್ ಕುಟುಂಬದ ಕೋಪಕ್ಕೆ ಜೈಲು ಅಧಿಕಾರಿಗಳು ಗುರಿಯಾಗಿದ್ದಾರೆ. ಸೌಲಭ್ಯ ಕೊಟ್ರೆ ಇಲಾಖೆ ಮತ್ತು ಸರ್ಕಾರದಿಂದ ತಲೆದಂಡ ಆಗೋ ಭೀತಿ, ಇಲ್ಲವಾದ್ರೆ ದರ್ಶನ್ ಕುಟುಂಬದ ಕೆಂಗಣಿಗೆ ಗುರಿಯಾಗುವ ಆತಂಕ. ಇದರ ನಡುವೆ ಸೌಲಭ್ಯ ಕೊಡುತ್ತಿಲ್ಲ ಅಂತ ಹೇಳಿ ದರ್ಶನ್ ಕುಟುಂಬ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡುವ ಸಾಧ್ಯತೆ ಇದೆ. ಒಟ್ನಲ್ಲಿ ಇವರ ಸ್ಥಿತಿ ಇದೀಗ ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ದರ್ಶನ್ಗೆ ಈಗ ಪಶ್ಚಾತ್ತಾಪ ಕಾಡ್ತಿದೀಯಾ? ಎಸ್, ಪದೇ ಪದೇ ಜೈಲು ಸಿಬ್ಬಂದಿಯ ಜೊತೆಗೆ ಕಿರಿಕ್ ಮಾಡ್ತಾ ದಿನಕ್ಕೊಂದು ಡಿಮ್ಯಾಂಡ್ ಇಡ್ತಾ ಇದ್ದ ದರ್ಶನ್ ಇದೀಗ ತಂಡ ಹೊಡೆದಿದ್ದಾರೆ. ಬಳ್ಳಾರಿ ಜೈಲು ಸಿಬ್ಬಂದಿಯ ಜೊತೆಗೆ ಆರೋಪಿ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರೆ. ನನ್ನದು ಸಾಯಿಸೋ ಮನಸ್ಸಲ್ಲ, ಏನೋ ಮಾಡಕ್ ಹೋಗಿ ಏನೋ ಆಯ್ತು ಬಿಡಿ, ನಾನಂತೂ ಕೊಲೆ ಮಾಡಿಲ್ಲ, ಮೇಲೊಬ್ಬ ಇದ್ದಾನೆ ನೋಡ್ಕೋತಾನೆ. ನಾನು ಹೊರಗಡೆಗೆ ಹೋದ್ಮೇಲೆ ರೇಣುಕಾಸ್ವಾಮಿ ಕುಟುಂಬವನ್ನ ಮೀಟ್ ಮಾಡಿ ಸಹಾಯ ಮಾಡ್ತೀನಿ ಅಂತ ಜೈಲು ಸಿಬ್ಬಂದಿಯೊಬ್ಬರ ಜೊತೆಗೆ ಮನಬಿಚ್ಚಿ ಮಾತನಾಡಿದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಬಳಿಯೂ ಕೂಡ ಮಾತನಾಡಿದ್ದಾರಂತೆ. ರೇಣುಕಾಸ್ವಾಮಿ ಪತ್ನಿ ಹಾಗೂ ಕುಟುಂಬದ ನೋವು, ಸಮಸ್ಯೆಯ ಬಗ್ಗೆ ವಿಜಯಲಕ್ಷ್ಮಿಯಿಂದ ಮಾಹಿತಿ ಪಡೆದಿದ್ದಾರಂತೆ. ಅಂದಹಾಗೆ ಕಳೆದ 2 ದಿನದಿಂದ ಜೈಲಿನಲ್ಲಿ ಆರೋಪಿ ದರ್ಶನ್ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದು ಧೈರ್ಯ ಹೇಳಿ ಹೋದ ಮೇಲೆ ತುಸು ನಿರಾಳರಾಗಿದ್ದಾರೆ. ಕೊಲೆ ಮಾಡಿರುವಂತ ಆರೋಪ ಹೊತ್ತಿದ್ರೂ ಕೂಡ ಜೈಲಲ್ಲಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಬಳ್ಳಾರಿ ಜೈಲು ಪಾಲಾಗಿದ್ದಾರೆ. ಆದರೆ ಇದೇ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಪೊಲೀಸರು ಜೈಲಿನ ಮೇಲೆ ದಾಳಿ ಮಾಡಿ 15 ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ರು. ಈಗ ಎಲ್ಲ 15 ಮೊಬೈಲ್ಗಳನ್ನ ಕೂಡ ಪೊಲೀಸರು FSLಗೆ ಕಳುಹಿಸಿದ್ದಾರೆ. ಮೊಬೈಲ್ ಅಲ್ಲಿ ಯಾರ್ಯಾರಿಗೆ ವಿಡಿಯೋ ಕಾಲ್ ಹೋಗಿತ್ತು, ಯಾರ್ಯಾರೊಂದಿಗೆ ಚಾಟಿಂಗ್ ಅನ್ನ ನಡೆಸಿದ್ರು, ಈ ಎಲ್ಲಾ ಮಾಹಿತಿ ಬಹಿರಂಗ ಆಗಲಿದ್ದು ದರ್ಶನ್ ಎದೆಯಲ್ಲಿ ತಳಮಳ ಶುರುವಾಗಿದೆ. ಮಾಹಿತಿಗಳ ಪ್ರಕಾರ ಕೆಲವೊಬ್ಬರು ಆತ್ಮೀಯರೊಂದಿಗೆ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿದ್ದು ಅದೆಲ್ಲ FSLನ ರಿಟ್ರೀವ್ನಿಂದ ಬಯಲಾಗಲಿದೆ. ಜೊತೆಗೆ ಅದು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಬರೋ ಆತಂಕ ಎದುರಾಗಿದೆ. ಈ ನಡುವೆ ಪುನಃ ದರ್ಶನ್ ವಿಚಾರಣೆಗೆ ಆಗ್ನೇಯ ವಿಭಾಗ ಪೊಲೀಸರು ನಿರ್ಧರಿಸಿದ್ದಾರೆ. ಬಳ್ಳಾರಿ ಜೈಲಿಗೆ ತೆರಳಿ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿದ್ದಾರೆ. ಕೋರ್ಟ್ ಅನುಮತಿ ಪಡೆದು ಬಳ್ಳಾರಿ ಜೈಲಿನಲ್ಲಿ ವಿಚಾರಣೆ ಮಾಡಲಿದ್ದಾರೆ. ರಾಜಾತಿಥ್ಯಕ್ಕೆ ಸಂಬಂಧಿಸಿದ ಕೆಲವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದು ಸಾಕ್ಷ್ಯಗಳನ್ನು ಮುಂದಿಟ್ಟು ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿ 100 ದಿನ ಪೂರೈಸಿದ್ದಾರೆ. ದರ್ಶನ್ ಸಿನಿಮಾಗಳು ಶತದಿನ ಪೂರೈಸ್ತಾ ಇದ್ವು. ಇದೀಗ ದರ್ಶನ್ ಜೈಲುವಾಸವು ಕೂಡ ಶತದಿನ ಪೂರೈಸಿದೆ. ಇತ್ತ ಅವರ ಅಭಿಮಾನಿಗಳು ದರ್ಶನ್ ರಿಲೀಸ್ಗೆ ಅಲ್ಲಲ್ಲಿ ದೇವರ ಮೊರೆ ಹೋಗ್ತಿದ್ದಾರೆ. ದೇವರು ಹಾಗೂ ಜ್ಯೋತಿಷಿಗಳ ಮುಂದೆ ಭವಿಷ್ಯ ಕೇಳ್ತಾ ಇದ್ದಾರೆ. ದರ್ಶನ್ ಬಿಡುಗಡೆಗಾಗಿ ತುಮಕೂರಿನಲ್ಲಿ ಅಭಿಮಾನಿಗಳು ದೇವಿಯ ಮೊರೆ ಹೋಗಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತಂಗನಹಳ್ಳಿಯ ಅನಂತ ಪೂರ್ಣಿಮೆ ದಿನದಂದು ಚೌಡೇಶ್ವರಿ ಕಾಳಿಕಾಂಬಾ ದೇವಿಗೆ ರಾತ್ರಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಜೈಲಿನಿಂದ ಶೀಘ್ರವೇ ಬಿಡುಗಡೆಯಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅಂದಹಾಗೆ ದೇವಿ ಆರಾಧಿಸಿದರೆ ಎಂತಹ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ಗ್ರಾಮಸ್ಥರ ನಂಬಿಕೆ. ಬೂದು ಕುಂಬಳಕಾಯಿ ದೀಪ ಹಚ್ಚಿದ್ರೆ ಶತ್ರು ಬಾಧೆ, ಹಲವು ಸಂಕಷ್ಟಗಳು ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿನವರದ್ದು. ಕೆಟ್ಟ ದೃಷ್ಟಿ ನಿವಾರಣೆಯಾಗಿ ದರ್ಶನ್ ಶೀಘ್ರವಾಗಿ ಬಿಡುಗಡೆಯಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ. ಇಡೀ ರಾತ್ರಿ ಬೂದುಗುಂಬಳಕಾಯಿಯ ದೀಪ ಆರದಂತೆ ಕಾವಲು ಕಾದಿದ್ದಾರೆ.